ಇನ್ನು ಬೆಂಗಳೂರಿನಲ್ಲಿ ಡಿವೈಡರ್ಗೆ ಲಾರಿ ಡಿಕ್ಕಿಯಾಗಿ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಬೆಂಗಳೂರಿನ ಶಾಂತಿನಗರ ಡಬಲ್ ರೋಡ್ ಬಳಿ ಆಗಿರುವಂತಹ ಘಟನೆ, ಮತ್ತೊಂದು ಆಕ್ಸಿಡೆಂಟ್ ಇದು. ಬೆಂಗಳೂರಿನ ಶಾಂತಿನಗರ ಡಬಲ್ ರೋಡ್ ಬಳಿ ಆಗಿರುವಂತಹ ಘಟನೆ. ರಸ್ತೆಯಲ್ಲಿ ಟ್ರಾಫಿಕ್ ಜಾಮ್ ಹೆಚ್ಚಾಗಿತ್ತು. ಹಲಸೂರು ಗೇಟ್ ಸಂಚಾರ ಪೊಲೀಸರು ಅಲ್ಲಿ ಭೇಟಿ ನೀಡಿದ್ರು. ಲಾರಿಯನ್ನ ತೆರವುಗೊಳಿಸೋದಕ್ಕೆ ಪೊಲೀಸರು ಹರಸಾಹಸ ಪಡಬೇಕಾಯಿತು. ಬಹಳ ಟ್ರಾಫಿಕ್ ಕೂಡ ಆಗಿತ್ತು ಈ ಏರಿಯಾದಲ್ಲಿ. ಸೊ ಲಾರಿಯನ್ನ ತೆರವುಗೊಳಿಸೋದಕ್ಕೆ ಪೊಲೀಸರು ಅಲ್ಲಿಂದ ಬಹಳ ಪ್ರಯತ್ನ ಪಟ್ಟು ನಂತರ ಕ್ಲಿಯರ್ ಮಾಡಿದ್ದಾರೆ. ಅಲ್ಲಿವರೆಗೆ ಬಹಳ ಹೊತ್ತು ಅಲ್ಲಿ ಟ್ರಾಫಿಕ್ ಆಗಿದ್ದಂಥ ಕಾರಣ ಸ್ವಲ್ಪ ಬೆಳಗಿನ ಡ್ಯೂಟಿ ಹೋಗುವಂಥವ್ರಿಗೆ ಸಮಸ್ಯೆ ಆಯಿತು. ಸೊ ಬೆಂಗಳೂರಿನಲ್ಲಿ ಡಿವೈಡರ್ಗೆ ಲಾರಿ ಡಿಕ್ಕಿಯಾಗಿ ಟ್ರಾಫಿಕ್ ಜಾಮ್. ಸೊ ಬೆಂಗಳೂರಿನ ಶಾಂತಿನಗರ ಡಬಲ್ ರೋಡ್ ಬಳಿ ಆಗಿರುವಂಥ ಘಟನೆ. ಸೊ ನೀವು ಇಲ್ಲಿ ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಮುಂದಿನ ವೀಲ್ ಎಲ್ಲ ಕಂಪ್ಲೀಟಾಗಿ ಅಲ್ಲಿ ಹೊರಗೆ ಬಂದಿದೆ. ಆಲ್ಮೋಸ್ಟ್ ಟ್ರೈನನ್ನು ಬಳಸಿ ನಂತರ ಅದನ್ನು ಶಿಫ್ಟ್ ಮಾಡಿದ್ರು. ಇನ್ನೊಂದು ಕಡೆ ಶಾಂತಿನಗರ ರಸ್ತೆಯಲ್ಲಿ ಆಗಿರುವಂಥ ಟ್ರಾಫಿಕ್ ಜಾಮ್ ನೀವು ಗಮನಿಸ್ಬೋದು. ಬೆಳಗ್ಗಿನ ಹೊತ್ತು ಭಾಳ ಹೆಚ್ಚಿನ ಟ್ರಾಫಿಕ್ ಇರುವಂಥ ಪ್ರದೇಶಗಳಲ್ಲಿ ಈ ಕಾರ್ಪೊರೇಷನ್ ಸರ್ಕಲ್, ಶಾಂತಿನಗರ ಇವೆಲ್ಲವೂ ಕೂಡ ಹೆಚ್ಚಿನ ಟ್ರಾಫಿಕ್ ಇರುತ್ತೆ. ಸೊ ಡಿವೈಡರ್ನಲ್ಲೇ ಈ ಲಾರಿ ಬ್ಲಾಕ್ ಆಗಿದ್ದಂಥ ಕಾರಣ ಭಾಳ ಹೊತ್ತಾಯಿತು ಅಲ್ಲಿಂದ ತೆಗಿಬೇಕಾದ್ರೆ. ಸೊ ಅಲ್ಲಿವರೆಗೆ ಭಾಳಷ್ಟು ವೆಹಿಕಲ್ಗಳು ಬಂದು ನಿಂತಿದ್ದು, ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಭಾಳಷ್ಟು ಜನರಿಗೆ ಕೆಲಸಕ್ಕೆ ಹೋಗುವಂಥವ್ರು, ಬೆಳಗ್ಗೆ ಶಾಲೆ ಹೋಗುವಂಥ ಮಕ್ಕಳು, ಹೀಗೆ ಎಲ್ರಿಗೂ ಕೂಡ ಸ್ವಲ್ಪ ಲೇಟ್ ಆಗಿದೆ. ಸೊ ಸ್ಥಳಕ್ಕೆ ಹಲಸೂರು ಗೇಟ್ ಪೊಲೀಸರು ಬಂದು ನಂತರ ಲಾರಿಯನ್ನು ತೆರವುಗೊಳಿಸಿದ್ರು. ನೀವೀಗ ನೋಡ್ತಾ ಇದ್ರಿ ಇದೇ ಡಿವೈಡರ್. ಸೊ ಇಲ್ಲಿ ಲಾರಿ ಡಿವೈಡರ್ಗೆ ಡಿಕ್ಕಿ ಆಗಿರೋದು. ಸೊ ನಂತರ ಮುಂದೆ ಮೂವ್ ಆಗೋಕ್ಕೆ ಸಾಧ್ಯ ಆಗಿರಲಿಲ್ಲ. ಸೊ ನಂತರ ಈಗ ಇದನ್ನು ಶಿಫ್ಟ್ ಮಾಡಿದ್ದಾರೆ ಲಾರಿಯನ್ನು.